ಇನ್ನು ಸಿದ್ದರಾಮಯ್ಯ 24 ಮರ್ಡರ್ಗಳನ್ನು ಮಾಡಿದ್ದಾರೆ. ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಸಿಎಂ ವಿರುದ್ಧ ಮಹೇಶ್ ಶೆಟ್ಟಿ ತಿಮರೋಡಿ ಆರೋಪ ಮಾಡಿದ್ದಾರೆ. ನಮ್ಮ ಶಾಸಕರೇ ಹೇಳಿದ ಮೇಲೆ ನಮಗೆ ಯಾಕೆ ಭಯ? ಸಿದ್ದರಾಮಯ್ಯ 100ಕ್ಕೆ 100 ಹತ್ಯೆ ಮಾಡಿದ್ದಾರೆ. ಈ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಕೊಟ್ಟಂತ ಹೇಳಿಕೆ ನಮ್ಮ ಶಾಸಕರೇ ಹೇಳಿದ್ದಾರೆ. ನೇರು ಮುಖ್ಯಮಂತ್ರಿಗಳು 24 ಕೊಲೆ ಮಾಡೇ ಆಯಿತು ಎಂದು ಮಾತಾಡಿದರು. ನಿಮಾನ್ಸ್ ಗಿರಾಕಿಗಳನ್ನು ನಂಬುದು ಹೀಗೆ ಇವೆಲ್ಲ ನಿಮಾನ್ಸ್ ಗಿರಾಕಿಗಳ್ರಿ. ಅದನ್ನ ನಂಬ್ಕೊಂಡು ನೀವು ಒಂದು SIT ಮಾಡ್ಕೊಂಡು 60-70 ಲಕ್ಷ ಖರ್ಚು ಮಾಡ್ಕೊಂಡು ಅಲ್ಲಿ ಹಳ್ಳ ತೋಡಿ ಯಾರು ಮುಚ್ಚುತ್ತಾರೆ? ಈಗ ಅಲ್ಲಿ ಯಾರಾದ್ರೂ ಪಾಪ ಕಾಡಲ್ಲಿ ತರಗೆಲ್ಲ ತರ್ತೀನಿ ಅಂತ ಹೋದ್ರೆ, ಕಟ್ಟಿಗೆ ಮುರಿತೀನಿ ಅಂತ ಹೋದ್ರೆ ಹೋಗಿ ಹಳ್ಳಕ್ಕೆ ಬಿಡ್ತಾರೆ. ಈಗ ಹೋಗಿ ಈಗ ಇದ್ರ ಬಗ್ಗೆ ತನಿಖೆ ಆಗಬೇಕು. 24 ಕೊಲೆ ಎಲ್ಲಿ ಮುಚ್ಚಿಟ್ಟಿದ್ದಾರೆ ಅಲ್ಲೋಗಿ ಆಗಿರಿ. ಯಾವ ಧರ್ಮಸ್ವಾಮಿ ಹರೀಶ್ ಪೂಂಜಾ ಉತ್ತರ ಕೊಡ್ಬೇಕಿದ್ಕೆ? ಧರ್ಮವನ್ನು ನಾಶ ಮಾಡ್ತಿದ್ಯಾ ನೀನು? MLA ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವ್ರ ಹತ್ಯೆ ಮಾಡಿದ್ದಾರಂತ ಹೇಳುದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳುದು. ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನ್ ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ? ಹರೀಶ್ ಪೂಂಜಾ ಹೇಳಿದ ತಕ್ಷಣ ಸುಮೋಟೋ ಕೇಸ್ ಹಾಕ್ಬೇಕಲ್ಲ. ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್? ಯಾಕೆ ಮಾಡಲಿಲ್ಲ? ನಾನು ಅದನ್ನು ಪ್ರಶ್ನೆ ಮಾಡೋದು. ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು, ಈಗ ಯಾಕೆ ಕೇಸ್ ಮಾಡಲಿಲ್ಲ? ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನ ಒಳಗಡೆ, ಯಾಕೆ ಹಾಕ್ಲಿಲ್ಲ? ಇಲ್ಲಾದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ. ನಾನು ಮಾಡಲಿಲ್ಲ, ಹರೀಶ್ ಪೂಂಜಾ ಸುಳ್ಳ ಅಂತ ಹೇಳ್ಬೇಕು. ಅವನನ್ನು ಒಳಗೆ ಹಾಕಿದ್ದ ಹೇಳ್ಬೇಕು. ಎರಡರಲ್ಲಿ ಒಂದು ಆಗ್ಲೇಬೇಕು. ಒಂದು ಹರೀಶ್ ಪೂಂಜಾ ಒಳಗೆ ಹೋಗ್ಬೇಕು, ಇಲ್ಲಾದ್ರೆ ಸಿದ್ದರಾಮಯ್ಯ ಆಗ್ಬೇಕಲ್ವಾ? ಸತ್ಯ ಇದೆ ಅಲ್ವಾ? ಧರ್ಮ ಇದೆ ಅಲ್ವಾ? ನ್ಯಾಯ ಇದೆ ಅಲ್ವಾ? ಎಲ್ಲಿ ಮನೆಯಲ್ಲಿ ಕೂತು ಮಾಡಿದ್ದಲ್ಲ, ಮನೆಯಲ್ಲಿ ಕೂತು ಹೇಳಿದ್ದಲ್ಲ ಹರೀಶ್ ಪೂಂಜಾ. ಸಾರ್ವಜನಿಕ ಸಭೆಯಲ್ಲಿ ಹೇಳಿದಂತಹ ಒಂದು ಆರೋಪ ಅದು. ನಮ್ಗೆ ನಮ್ಮ MLA ಹೇಳಿದ್ರೆ ಮುಗ್ದೋಯ್ತು. ನಮ್ಗೆ MLA ಸುಪ್ರೀಂ, ನಮ್ಮ ತಾಲೂಕಿನ ಪ್ರಥಮ ಪ್ರಜೆ. ನಾವಿವತ್ತು ಸಿದ್ದರಾಮಯ್ಯನ ಆರೋಪಿ ಅಂತ ಹೇಳ್ತೇವೆ. ಸಿದ್ದರಾಮಯ್ಯ ಆರೋಪಿ ಅಲ್ಲದಿದ್ರೆ ಸಿದ್ದರಾಮಯ್ಯ ಸಾಬೀತು ಮಾಡಬೇಕು. ನಾನಲ್ಲ, ಹರೀಶ್ ಪೂಂಜಾ ಆರೋಪಿ ಅಂತ ಹೇಳಿ ಮಾಡಿ ತೋರಿಸ್ಲಿ. ಅವರು ಮಾಡಿ ತೋರಿಸ್ಲಿ. ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ಹೋರಾಟ ಮಾಡ್ತೇವೆ. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಿಂದ 24 ಹಿಂದೂಗಳ ಹತ್ಯೆ ಮಾಡಿದಂತ ಪಾಪಿ ಸಿದ್ದರಾಮಯ್ಯ ಕೂತ್ಕೊಳ್ಳೇಬಾರದು ಅಧಿಕಾರದಲ್ಲಿ. ನಮ್ಗೆ ನಮ್ಮ ಶಾಸಕರು ಹೇಳಿದ್ದಾರೆ, ಹರೀಶ್ ಪೂಂಜಾ ಅವರು ಹೇಳಿದ್ದಾರೆ. ಇಲ್ಲಾದ್ರೆ ಸುಳ್ಳು. ಸಮಾಜದ ಮಧ್ಯೆ ಈ ಹೇಳಿಕೆಗಳನ್ನು ಕೊಟ್ಟು ಸಮಾಜವನ್ನು ಒಡೆಯುವ ಪ್ರಯತ್ನ ಮಾಡಿದ್ದಕ್ಕೆ ಪೂಂಜಾನ ಮೇಲೆ ಕೇಸ್ ಹಾಕಬೇಕು. ತಕ್ಷಣ ವಜಾ ಮಾಡಬೇಕು. MLA ಸ್ಥಾನದಿಂದ ಅಮಾನತು ಮಾಡಬೇಕು. ಎರಡರಲ್ಲೊಂದು ಆಗ್ಲೇಬೇಕು. ಒಂದಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಇಲ್ಲಾದ್ರೆ ಹರೀಶ್ ಪೂಂಜಾನ ಅಮಾನತು ಆಗ್ಬೇಕು. ಇದನ್ನು ಕೇಳ್ತಾ ಇದ್ದೇವೆ ನಾವು. ಒಂದು ಅರ್ಥ ಆಗ್ತಾ ಇಲ್ಲ, ಈ ಮನುಷ್ಯ ಯಾರು ಅಂತ ತಗೊಂಡೋಗಿ ಮೈಕ್ ಇವ್ರ ಮುಂದೆ ಇಡ್ತಾರೆ ಅಂತ. ಸಾರ್ವಜನಿಕ ಭಾಷಣ ಅಂತ ಅನ್ಕೊಂಡ್ಬಿಟ್ಟಿದಾರ. ಅಲ್ಲಿನ ಶಾಸಕರು ಯಾವತ್ತೋ ಹೇಳಿದ್ರಂತೆ 24 ಕೊಲೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅಂತ. ಯಾರದು ಕೊಲೆ? ಏನಿದು ಕತೆ? ಅವರು ಹೇಳಿದ್ದಾರೆ, ಅದಕ್ಕಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ 24 ಕೊಲೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಅರೆಸ್ಟ್ ಆಗಬೇಕು ಅಂತ, ತನಿಖೆ ಆಗಬೇಕು ಇವ್ರ ಮೇಲೆ ಅಂತ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮಾತು ಸೇಮ್ ಟು ಸೇಮ್. ಈ ಬುರುಡೆ ರಹಸ್ಯ, ಈ ಬುರುಡೆ ಗಿರಡೆ ಅಂತ ಏನು ಹೇಳ್ತಾ ಇದೀವಲ್ಲ, ಇದ್ರ ಬಗ್ಗೆ ಇದೇ ಥರ ಭಾಷಣ ಮಾಡ್ತಾರೆ. ಸಾರ್ವಜನಿಕ ಭಾಷಣವನ್ನು ಹೀಗೆ ಮಾಡ್ತಾರೆ. ಯಾರು ಈತ? ಯಾರು? ಏನೋ ಒಂದು ಅಥಾರಿಟಿ ಇರಬೇಕಲ್ವಾ ಮಾತನಾಡೋದಕ್ಕೆ. ನಾನು ಇಂಥವನು, ಆಯ್ತಪ್ಪ ನಾನು ಇಂತಿಂಥ ಸಂಘಟನೆ, ಇದರ ರಾಜ್ಯಾಧ್ಯಕ್ಷ, ಇಂತಿಂಥ ಸಂಘಟನೆ ನಾನು ಜಿಲ್ಲಾಧ್ಯಕ್ಷ, ಹೆಸರು ಒಂದೇ, ಹೋರಾಟ, ನ್ಯಾಯ ಬೇಕು. ಪೊಲೀಸರು ನಂಬೋದಿಲ್ಲ, CBI ನಂಬೋದಿಲ್ಲ, COD ನಂಬೋದಿಲ್ಲ, ಈಗ ಸರ್ಕಾರನೇ ನಂಬೋದಿಲ್ಲ. ನಮಗೆ ನ್ಯಾಯ ಬೇಕು. ಎಲ್ಲಿಂದ ನ್ಯಾಯ ಕೊಡೋದು? ಎಲ್ಲಿ ಸಿಗುತ್ತೆ ಅದು? ಪರ್ಚೇಸ್ ಮಾಡಿನಾರು ತಂದು ಕೊಡ್ಬೋದಲ್ಲ.
ಎಲ್ಲಿ ಸಿಗುತ್ತೆ? ಸೊ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದಾರಂತೆ. ಅವ್ರ ಮೇಲೆ ಈಗ SIT ರಚನೆ ಆಗಬೇಕು. ಇನ್ನೇನು ಸದ್ಯಕ್ಕೆ ಆಗುತ್ತೆ ಅನ್ಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.